ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಯಾರೆಲ್ಲ ಎಕ್ಸಾಮ್ 3 ಬರೆದುಬಿಟ್ಟು ಸ್ಕ್ಯಾನ್ಡ್ ಕಾಪಿಗಾಗಿ ಅಪ್ಲೈ ಮಾಡಿದ್ರು, ಸ್ಕ್ಯಾನ್ಡ್ ಕಾಪಿ ಅಂದರೆ ಫೋಟೋ ಕಾಪಿ ಅಂತಲೂ ಕೂಡ ಹೇಳ್ತೀವಿ, ಅಥವಾ ನೀವು ಬರೆದಂಥ ಆನ್ಸರ್ ಪೇಪರು ತರಿಸಿಕೊಳ್ಳಲು ಜೆರಾಕ್ಸ್ ಕಾಪಿ ಅಂತಲೂ ನಿಮ್ಮ ಆಡು ಭಾಷೆಯಲ್ಲಿ ಕರಿಬೋದು. ಅದನ್ನು ರೆಡಿ ಇದೆಯೋ ಇಲ್ಲೋ ಅಂತ ಹೇಗೆ ಚೆಕ್ ಮಾಡಿಕೊಳ್ಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂದರೆ, ಯಾಕಂದರೆ ಭಾಳ ಜನ ಸರ್ ನಮ್ಮ ಮೇಲ್ ಐಡಿಗೆ ಏನೂ ಬರಲಿಲ್ಲ ಸರ್, ನಮಗೆ ಮೊಬೈಲಿಗೆ ಏನೂ ಬರಲಿಲ್ಲ ಅಂತ ಇದ್ದೀರಾ. ಏನೂ ಇಲ್ಲ, ತಾವುಗಳು ನೋಡ್ಬೋದು. ಈ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಪ್ರೋಸೆಸ್ ತಿಳಿಸ್ಕೊಡ್ತೇನೆ. ಏನೂ ಇಲ್ಲಪ್ಪ, 2 ನಿಮಿಷದ ವೀಡಿಯೋ ಅಷ್ಟೇ, ಜಾಸ್ತಿ ಲೆಂತಿ ಎಳೆಯುವುದಿಲ್ಲ. ನೋಡಿ, ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಕಾಣ್ತಾ ಇದೆ ಎಲ್ಲರಿಗೂ ಕೂಡ ಬ್ಲೂ ಇಂಕಲ್ಲಿ ಮೇಲ್ಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ರೀತಿಯಾಗಿ ಒಂದು ಪೇಜು ಓಪನ್ ಆಗುತ್ತೆ. ಕಾಣ್ತಾ ಇದೆ ಎಲ್ಲರಿಗೂ ಕೂಡ? ವೆರಿ ಗುಡ್. ಈ ರೀತಿಯಾಗಿ ಪೇಜು ಓಪನ್ ಆಗ್ತಾ ಇದೆ. ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ಕನ್ಸ್ಯೂಮರ್ ನಂಬರ್ ಅಂತ ಇದೆ. ನೀವು ದುಡ್ಡು ಆನ್ಲೈನಲ್ಲಿ ಪೇ ಮಾಡಿದ ತಕ್ಷಣ ಅದರಲ್ಲಿ ಸೆಕೆಂಡ್ ಲೈನಲ್ಲೇ ನಿಮಗೆ ಕನ್ಸ್ಯೂಮರ್ ನಂಬರ್ ಅಂತ ಕೊಟ್ಟಿರ್ತಾನೆ. ಅಲ್ಲಿ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಆಯಿತಾ, ಆ ನಂಬರನ್ನು ಟೈಪ್ ಮಾಡಬೇಕು. ಈಗ ನಾನು ಒಬ್ಬ ವಿದ್ಯಾರ್ಥಿ ಆಯಿತಾ ಕಳಿಸಿಕೊಟ್ಟಿರುವಂಥ ಒಂದು ಕನ್ಸ್ಯೂಮರ್ ನಂಬರನ್ನು ಇಲ್ಲಿ ಟೈಪ್ ಮಾಡ್ತಾ ಇದ್ದೇನೆ. ಅವರು ಕೂಡ 1ನೇ ತಾರೀಕು ಅಪ್ಲಿಕೇಶನನ್ನು ಹಾಕಿದರು, ಅಪ್ಲೈ ಮಾಡಿದರು ಸ್ಕ್ಯಾನ್ ಕಾಪಿಗೆ. ಈಗ ತಾವುಗಳು ಎಲ್ಲರೂ ಕೂಡ ನೋಡಬಹುದಾಗಿದೆ. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ, ನೋಡಿ ಈಗ 8 4 6 3 ನೋಡಿ. ಈಗ ನಾನು ಸಂಪೂರ್ಣವಾಗಿ ಅದರ ಒಂದು ಏನಂತೀರ ತಾವುಗಳು ಕನ್ಸ್ಯೂಮರ್ ನಂಬರನ್ನು ಇಲ್ಲಿ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ ತಕ್ಷಣ ಸಬ್ಮಿಟ್ಟಿನ ಮೇಲೆ ಕ್ಲಿಕ್ ಮಾಡಿ. ಎದ್ರ ಮೇಲೆ ಕ್ಲಿಕ್ ಮಾಡ್ತೀರಾ? ನೋಡಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಈಗ ತಾವುಗಳು ನೋಡ್ಬೋದು, ಒಂದು ಬಂದಿದೆ. ಏನು? ನಿಮ್ಮ ಚಲನ್ ನಂಬರ್ ಇದಾಗಿದೆ. ಕಾಣ್ತಾ ಇದೆ ಎಲ್ಲರಿಗೂ? ವೆರಿ ಗುಡ್. ನಂತರದಲ್ಲಿ ಮತ್ತೇನಿದೆ ನೋಡಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದು ಅಂತ ಇಲ್ಲಿ ಕಳಿಸಿದ್ದಾರೆ. ನಂತರದಲ್ಲಿ ಏನಿದೆ? ಸಬ್ಜೆಕ್ಟ್ ಯಾವುದು? ಬಿಸ್ನೆಸ್ ಸ್ಟಡೀಸ್ ಅಂತ ಇದೆ. ನಂತರದಲ್ಲಿ ಇದು ಯಾವುದು? ಅಪ್ಲೈಡ್ ಟೈಪ್ ಯಾವುದು? ಫೋಟೋ ಕಾಪಿ ಅಂತ ಇದೆ, ಹೌದಲ್ವಾ? ಅಥವಾ ಪೇಮೆಂಟ್ ಏನು ಮಾಡಿದ್ದೀರಾ? ಸಕ್ಸಸ್ ಆಗಿದೆ, ಕರೆಕ್ಟಾಗಿ ದುಡ್ಡು ಅವರಿಗೂ ಹೋಗಿ ತಲುಪಿದೆ, ಎಲ್ಲ ಬಂದಿದೆ ನೋಡಿ. ಅಪ್ಲಿಕೇಶನ್ ಸ್ಟೇಟಸಲ್ಲಿ ಏನಂತ ಇದೆ? ನಾಟ್ ಎಟ್ ಅಪ್ಲೋಡೆಡ್ ಅಂತ ಇದೆ. ಅಂದರೆ ಇನ್ನೂ ಅವರು ನಿಮಗೆ ಏನಂತೀರಾ ಸರ್, ಅದನ್ನು ಕಳಿಸಿಲ್ಲ. ಏನು ಕಳಿಸಿಲ್ಲ? ನಿಮಗೆ ಫೋಟೋ ಕಾಪಿಯನ್ನು ಕಳಿಸಿಲ್ಲ ಅಂತ. ಆಯಿತಾ? ಈ ರೀತಿಯಾಗಿ ತಾವುಗಳು ನೋಡಿಕೊಳ್ಬೋದು. ರೆಡಿ ಇದ್ದರೆ ಇಟ್ ಈಸ್ ರೆಡಿ, ಯು ಕ್ಯಾನ್ ಡೌನ್ಲೋಡ್ ಅಂತ ಬಂದುಬಿಡುತ್ತೆ. ತಾವುಗಳು ಡೌನ್ಲೋಡ್ ಮಾಡಿಕೊಳ್ಬೋದು. ಧನ್ಯವಾದಗಳು. ಇನ್ನೂ ಏನೋ ಡೌಟ್ ಇದ್ದರೆ ತಾವುಗಳು ಕಮೆಂಟಿನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.